ಇದನ್ನ ಬಡವ್ರ ಕಾಸಿ ಅಂತಲೇ ಕರೀತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಹಣ ಆಗ್ಲಿ ಇನ್ನೊಂದಾಗ್ಲಿ ಯಾವುದೇ ರೀತಿಯಾದಂತ ನಿರೀಕ್ಷೆಗಳಿಲ್ಲ. ಯಾವ್ದು ಗಂಟು ಕಾಯಿಲೆ ಕಸ ಕಿವಿ ನೋವು ಗಂಟ್ಲು ನೋವು ಈ ತರ ಇರ್ತಕ್ಕಂಥದ್ದಕ್ಕೆ ಭವರೋಗ ವೈದ್ಯನಾಗೆ ಇರ್ತಕ್ಕಂಥದ್ದು ಸಾದಾ ನಾವು ನೋಡ್ಬೋದು. ಭಗವಂತನ ಬೇಡ್ಕೊಂಡು ಎರಡು ಕೈ ಒಡ್ಡಿ ನಾವು ಕುಂತ್ಕೊಂಡ್ರೆ ಭಗವಂತ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ. ಬಲಗಲ್ಲಿ ಎತ್ ಕೊಟ್ರೆ ಭಗವಂತ ಅದು ನೆರವೇರುತ್ತೆ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ನಾನಿರೋದು ಇವತ್ತು ನಮ್ಮ ತಾಯಿ ಊರು ಕೀಳಘಟ್ಟ ಅಂತ ಹೇಳಿ ಮದ್ದೂರ್ ಹತ್ರ ಇರೋ ಒಂದು ಶಿವಪುರ ಅಂತ ಒಂದು ಹಳ್ಳಿ ಬರುತ್ತೆ. ಅಲ್ಲಿ ರೈಟ್ ತಗೊಂಡ್ರೆ ಒಂದು 10 ರಿಂದ 12 ಕಿಲೋಮೀಟರ್ಗೆ ಸಿಗುವಂತ ಈ ಒಂದು ನಂಜುಂಡೇಶ್ವರನ ದೇವಸ್ಥಾನ. ಇವತ್ತು ಗುರು ಪೂರ್ಣಿಮೆ ಆಗಿದ್ರಿಂದ ಊರ್ ಕಡೆ ಬಂದಿದ್ರಿಂದ ಒಂದು ಒಳ್ಳೆ ವಿಡಿಯೋ ಮಾಡಿ ನಿಮಗೂ ಒಂದು ತೋರ್ಸೋಣ ಅಂತ ಹೇಳಿ ಇವತ್ತು ನಾನು ಬಂದಿದ್ದೀನಿ. ಬನ್ನಿ ಇಲ್ಲಿನ ಒಂದು ವಿಶೇಷ ಪೂಜೆಗಳು ಏನೇನು ಅಂತ ತಿಳ್ಕೊಳ್ಳೋಣ. ಶಿವನವಾರ ಆಗಿದ್ರಿಂದ ಸೋಮವಾರ ಗುರುವಾರ ಹಾಗೆ ಪ್ರತಿ ಹುಣ್ಣಿಮೆನಲ್ಲಿ ತುಂಬಾ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ಇಲ್ಲಿ. ಹಾಗೇನೆ ಶಿವರಾತ್ರಿ ಅಥವಾ ದೀಪಾವಳಿ, ಕಾರ್ತಿಕ ಮಾಸ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಇಲ್ಲಿ ಜಾತ್ರಾ ಮಹೋತ್ಸವನೂ ಸಹ. ಬನ್ನಿ ಇಲ್ಲಿ ಒಂದು ಬಸವಣ್ಣನ ಸಹ ಇದಾನಂತೆ, ಅವನ್ನ ಮಾತಾಡಿಸ್ತಾ ಇಲ್ಲಿನ ಒಂದು ಪೂಜೆನ ನೋಡ್ಕೊಂಡ್ ಬರೋಣ ಅಂತೆ. ಬನ್ನಿ. ನಮ್ಮೂರಲ್ಲೇ ಅಂಕಲ್ ಒಬ್ರು ನನಗೆ ಪರಿಚಯ ಇರೋದ್ರಿಂದ ನಂಜುಂಡ ಅಂಕಲ್ ಅಂತ. ಇವತ್ತು ಏನೇನ್ ಪ್ರಸಾದ ಮಾಡಿಸ್ತಾ ಇದ್ದೀರಾ? ಪಾಯಸ ರೆಡಿ ಆಗುತ್ತೆ, ವೀಟ್ ರೈಸ್, ಅನ್ನ ಸಾಂಬಾರು. ವಾರಕ್ಕೆ 2 ದಿನ ಸೋಮವಾರ ಗುರುವಾರ ಮತ್ತೆ ಪ್ರತಿ ಹುಣ್ಣಿಮೆ ಫುಲ್ಲು ಅನ್ನದಾನ. ಇನ್ನು ಮಿಕ್ಕಿ ಟೈಮಲ್ಲಿ ಒಂದು 50 ರಿಂದ 100 ಜನ ಗಂಟ ಡೈಲಿ ಪ್ರಸಾದ ರೆಡಿ ಇರ್ತದೆ. ಇದು ಭಕ್ತಾದಿಗಳು ದಿನ ಜಾಸ್ತಿ ಆಗ್ತಾ ಇದಾರಲ್ಲ, ಅದಕ್ಕೋಸ್ಕರ ಹುಣ್ಣಿಮೆ ದಿನ ಜಾಗ ಸಾಕಾಗದಿರೋದ್ರಿಂದ ಇಲ್ಲಿ ಮಳೆ ಬಿಸಿಲಿಗೆ ಎಲ್ಲ ಅನುಕೂಲ ಇರಲಿ ಅಂತ ಇದು ಮಾಡಿಸ್ತಾ ಇದೆ. ವ್ಯವಸ್ಥೆಗೆ ಇದು ರೆಡಿ ಮಾಡಿಸ್ತಾ ಇರೋದು. ಎಲ್ಲ ಬಡವ್ರ ಬಗ್ಗರಿಗೆ ಮತ್ತೆ ಎಲ್ಲ ಮಕ್ಕಳು ನಾಮಕರಣದಿಂದ ಮದುವೆ ಕಾರ್ಯದಿಂದ ಒಂದು ರಿಸೆಪ್ಷನ್ ಒಂದು 5 ರಿಂದ 6 ರೂಮ್ ಈ ತರ ಅನುಕೂಲಕ್ಕೋಸ್ಕರ ಮಾಡಿದೆ. ಈ ದೇವಸ್ಥಾನ ಸುತ್ತಮುತ್ತ ಆಗ್ಬೇಕು ಅನ್ನೋ ಒಂದು ವಾತಾವರಣ ನೋಡ್ತಿರ್ತೀರ, ಅವ್ರಿಗಂತೂ ಒಂದು ಒಳ್ಳೆ ಚಿತ್ರನೇ ಆಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ನೀವು ಹಿಂಗೆ ಕ್ಯಾಮ್ರಾ ಟರ್ನ್ ಮಾಡಿ ಈ ಕಡೆಗೆ ನೋಡಿ, ನೇಚರ್ ಎದುರುಗಡೆ. ಸೊ ನಮ್ಮ ಬೆಂಗಳೂರು ಆ ಕಡೆಗೆ ಒಳ್ಳೆ ನೋಡಿ ಮಳೆ ಜೋರಾಗಿ ಇನ್ನೇನೋ ಬರೋ ಆ ಥರ ಕಾಣಿಸ್ತಾ ಇದೆ. ಪ್ರತಿ ಸೋಮವಾರನೂ ಭಗವಂತನ ಸೇವೆ ಮಾಡಕ್ ಬರ್ತೀನಿ. ಬೆಳಿಗ್ಗೆ 9 ಗಂಟೆ ಬರ್ತೀನಿ, ಸಾಯಂಕಾಲ 6 ಗಂಟೆ ಇರ್ತೀನಿ. ಭಗವಂತನ ಬೇಡ್ಕೊಂಡು 2 ಕೈ ಒಡ್ಡಿ ನಾವು ಕುಂತ್ಕೊಂಡ್ರೆ ಭಗವಂತ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ. ಬಲಗಲ್ಲಿ ಎತ್ ಕೊಟ್ರೆ ಭಗವಂತ